ಯಾರಿಂದ ಸೃಷ್ಟಿಯಾಗ್ತಿದೆ ಅಂತ ಚೆನ್ನಾಗಿ ತಿಳಿದಾಗ ಮತ್ತೊಮ್ಮೆ ನಮಗೆ ಸೃಷ್ಟಿ ಇಲ್ಲದಂತಹ ಲೋಕವನ್ನು ಭಗವಂತ ಕೊಡ್ತಾನೆ. ಆದರೆ ಬಹಳಷ್ಟು ಜನ ನನ್ನನ್ನು ಸರಿಯಾಗಿ ತಿಳ್ಕೊಳ್ಳಲ್ಲ. ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತಂ ಪರಂಭಾವಮಜಾನಂತಹ ಮಮ ಭೂತ ಮಹೇಶ್ವರಂ. ನಾನು ಅವತಾರಗಳನ್ನು ತಾಳುವಾಗ, ರಾಮಕೃಷ್ಣಾದಿ ರೂಪಗಳಿರುವಾಗ ನಾನು ಧಾರಣೆ ಮಾಡಿದ ಶರೀರವನ್ನು ನೋಡಿ ಮೂಢರಾದವರು, ತಮೋಗುಣ ಪ್ರಾಚುರ್ಯವುಳ್ಳಂತಹವರು, ಯಾರಿಗೆ ನನ್ನ ಬಗ್ಗೆ ಯಥಾರ್ಥವಾದ ಜ್ಞಾನ ಇಲ್ಲ, ಅವರು ನನ್ನ ನಿಜವಾದ ಸ್ವರೂಪ ಅಂದರೆ ನನಗೆ ಹುಟ್ಟಿಲ್ಲ, ನಾನು ಹುಟ್ಟಿಲ್ಲದವ, ನನಗೆ ಪ್ರಕೃತಿ ಸಂಬಂಧವಾದ ಶರೀರ ಇಲ್ಲ, ನಾನು ಅಪ್ರಾಕೃತ, ಈ ಬಗೆಯ ಭಾವ ತಿಳಿಯದೆ ಜನರ ಮಧ್ಯ ಜನಿಸುವ ನನ್ನನ್ನು ಜನ ಅಂತಲೇ ತಿಳ್ಕೊಂಡು ಬಿಡ್ತಾರೆ. ನಾನು ಬೇಕಂತ ಹೇಳಿಯೇ ಜನರ ಮಧ್ಯೆ ಜನರ ಥರ ಜನಿಸ್ತೇನೆ, ಹುಟ್ಟಿದ ಹಾಗೆ ಕಾಣ್ತೇನೆ. ಅಯೋಗ್ಯರು ನನ್ನನ್ನು ಕೂಡ ಎಲ್ಲರ ಹುಟ್ಟಿನ ಹಾಗೆ ನನ್ನ ಹುಟ್ಟು ಅಂತ ಕೂಡ ತಿಳ್ಕೊಳ್ತಾರೆ. ಇನ್ನೂ ಕೆಲವು ಬಾರಿ ರಾಮದೇವರು ಶಿವನನ್ನು ಪೂಜೆ ಮಾಡಿದ, ಇತರ ದೇವತೆಗಳಿಗಿಂತಲೂ ಕೂಡ ನನ್ನನ್ನು ಕೆಳಗಿನವನು ಅಂತಲೇ ತಿಳ್ಕೊಳ್ತಾರೆ. ನಾನು ಬೇಕಂತಲೇ ಹಾಗೆ ಮಾಡಿರ್ತೀನಿ. ಭಗವಂತ ಹಾಗೆ ಹೇಳ್ತಾ ಇದ್ದಾನೆ, ನನ್ನನ್ನು ದೇವೋತ್ತಮ ಅಂತ ಅವರು ತಿಳಿಲಿಕ್ಕೆ ಸಾಧ್ಯವೇ ಇಲ್ಲ. ಯಾರು ಹಾಗೆ ತಪ್ಪು ತಿಳ್ಕೊಳ್ತಾ ಇದ್ದಾರೆ, ಅವರು ಮಾಡುವಂತಹ ಎಲ್ಲ ಕರ್ಮಗಳೇನಿದೆಯಲ್ಲ, ಮೋಘಾಶ ಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾ. ಅವರೆಲ್ಲ ಆಶಾಹ, ಅವರ ಆಶೆಗಳೆಲ್ಲ ವ್ಯರ್ಥ. ಏನು ಆಸೆ? ಇಹಲೋಕದಲ್ಲಿ ಮಾಡಿದ ಆಸೆಯೂ ಕೂಡ ವ್ಯರ್ಥ, ಪರಲೋಕವೂ ಇಲ್ಲ, ಇಹಲೋಕವೂ ಇಲ್ಲ. ಎಲ್ಲ ಅವರ ಆಶೆಗಳನ್ನು ನಿಷ್ಫಲಗೊಳಿಸ್ತೇನೆ ನಾನು. ಅವರು ಮಾಡುವಂಥ ಎಲ್ಲ ಯಜ್ಞಾದಿ ಕರ್ಮಗಳು, ಯಜ್ಞವೇ ಮೊದಲಾದ ಯಾವುದೇ ಕರ್ಮ ಇರಲಿ, ಇದರರ್ಥ ದೇವರ ಬಗ್ಗೆ ಸರಿಯಾಗಿ ತಿಳಿಯದೆ ಯಾವ ಕರ್ಮವನ್ನು ಮಾಡಿದರೂ ಆ ಕರ್ಮವನ್ನು ಯಾವ ಫಲದ ಕಾಮನೆಯಿಂದ ಮಾಡಿರ್ತಾರೆ, ಅದು ಇಹದ ಫಲ ಇರಲಿ ಪರದ ಫಲ ಇರಲಿ, ಆ ಎರಡು ಫಲ ಅವರಿಗೆ ಸಿಗಲ್ಲ. ಮೋಘಾಶಃ ಮೋಘ ಕರ್ಮಾಣ, ಅವ್ರ ಕರ್ಮನೂ ವೇಸ್ಟ್, ಟೈಮ್ ವೇಸ್ಟ್, ಎನರ್ಜಿ ವೇಸ್ಟ್, ಎಲ್ಲ ವೇಸ್ಟ್. ಎಲ್ಲ ವೇಸ್ಟ್ ಯಾವಾಗ ಆಗತ್ತೆ ಅಂದರೆ ದೇವರ ಬಗ್ಗೆ ತಪ್ಪು ತಿಳುವಳಿಕೆ ಇದ್ದ. ದೇವರ ಬಗ್ಗೆ ತಪ್ಪು ತಿಳುವಳಿಕೆ ಅಂದ್ರೇನು? ನಮ್ಮ ಥರನೇ ದೇವರು. ಕೆಲವರು ರಾಮಾಯಣ ಎಲ್ಲ ಕೇಳಿ ರಾಮಾಯಣ ಮುಗಿದ ಮೇಲೆ ಮಾತಾಡ್ತಾ ಅಂದ್ಕೊಳ್ತಾರೆ, ಏನೇ ಆಗಲಿ ನೋಡಿ ದೇವ್ರಿಗೂ ಪಾಪ ಪ್ರಾರಬ್ಧ ಕರ್ಮ, ಹೆಂಡ್ತಿನ ಕಳ್ಕೊಂಡು ಎಷ್ಟು ಒದ್ದಾಡ್ಬಿಟ್ಟ, ಅಯ್ಯೋ ಅನ್ಸತ್ತು, ಅಳ್ತಾ ಕೂತ್ಬಿಟ್ಟಿರ್ತಾರೆ ಇವರುವೇ. ರಾಮಾಯಣ ಕೇಳ್ತಾ ಇಷ್ಟು ಅಳ್ತಾರೆ ಅಲ್ವಾ. ಮತ್ತು ಕೃಷ್ಣ ಅವನು ಮಣಿಯನ್ನು ಕದ್ದ ಅಂತ ಆರೋಪ ಮಾಡಿದ್ದು, ಇದೆಲ್ಲ ಕತೆ ಕೇಳುವಾಗ ಕೇಳುವವರಿಗೆ ಇದ್ರೂ ಇರಬೇಕು, ಇವನು ಮನುಷ್ಯ ಇರಬೇಕು. ಬೆಣ್ಣೆ ಕದ್ದದ್ದು, ಗೋಪಿಕಾಸ್ತ್ರೀ ಅಪಹರಣ ಮಾಡಿದ್ದು, ಶರತ್ಕಾಲದ ಹುಣ್ಣಿಮೆಯಲ್ಲಿ ಅನೇಕ ಪರಸ್ತ್ರೀಯರ ಜೊತೆಗೆ ಪರಮಾತ್ಮ ನರ್ತನ ಮಾಡಿದ್ದು, ಇದೆಲ್ಲ ಕೇಳುವಾಗ ಸಾಮಾನ್ಯ ಮನುಷ್ಯರಿಗಿಂತಲೂ ಕೆಳಗೆ ಅವನನ್ನು ಚಿಂತನೆ ಮಾಡಿಬಿಡ್ತಾರೆ. ನಿಜವಾಗಿಯೂ ಕೃಷ್ಣನ ಬಗ್ಗೆ ಕೇಳುವ ಮೊದಲು 9 ಸ್ಕಂದ ಕೇಳಿ ಆಮೇಲೆ 10ನೇ ಸ್ಕಂದ. ಈ 9 ಸ್ಕಂದಗಳಲ್ಲಿ ಬಾರದ ಕೃಷ್ಣನ ಕಥೆ 10ನೇ ಸ್ಕಂದದಲ್ಲಿ ಬರಲಿಕ್ಕೆ ಕಾರಣ, 9 ಕೇಳಿದ್ದೀರಾ, 9 ಗಳಿಸಿದ್ದೀರಾ. ಆ 9 ಗಳಿಸಿದ್ರೆ ಕೃಷ್ಣನ ಕಥೆ ಕೇಳಿ. ಆ 9 ಯಾವುದು? ಶ್ರವಣ, ಕೀರ್ತನ, ಸ್ಮರಣ, ಪಾದ ಸೇವನ, ಅರ್ಚನಾ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ. ಭಗವಂತ ಅಂತ ಅರಿವು ನಿಮಗಿಟ್ಕೊಂಡು ನೀವು ದೇವರ ಕಥೆ ಕೇಳಿ. ನೀವು ಮಾಡಿದ ಎಲ್ಲ ಕರ್ಮಗಳು ಭಗವಂತನ ಪ್ರೀತಿಕಾರಕವಾಗಿ ಅಂದ್ಕೊಂಡಿದ್ದೆಲ್ಲ ಕೈಗೂಡಬೇಕು, ನಿಮ್ಮ ಆಶೆಯೆಲ್ಲ ನೆರವೇರಬೇಕು.
ಅಂತಾದರೆ ಮೊದಲು ಭಗವಂತನ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕು. ಹುಟ್ಟಿದ ದೇವರಿಗೆ ಹುಟ್ಟಿಲ್ಲ ಅಂತ ತಿಳ್ಕೊಳ್ಬೇಕು. ದೇಹ ಬಿಟ್ಟು ಹೋದ ಕೃಷ್ಣ ದೇಹ ಬಿಟ್ಟಿಲ್ಲ ಅಂತ ತಿಳ್ಕೊಳ್ಬೇಕು. ಯದ್ಯಪಿ ಭಗವಂತ ತಾನು ಪರಂಧಾಮಕ್ಕೆ ಹೋಗುವಾಗ ತಂತರ ಇರೋ ದೇಹವನ್ನು ಬಿಟ್ಟು ಹೋಗ್ತಾನೆ. ನೋಡೋರಿಗೆ ಏನನ್ಸುತ್ತೆ, ದೇವರು ನಮ್ಮ ಥರನೇ, ದೇವರು ನಿಜವಾಗಿ ದೇವರಾಗಿದ್ದರೆ ದೇಹ ಯಾಕೆ ಬಿಟ್ಟು ಹೋಗ್ತಿದ್ದ, ನಮ್ಮ ಹಾಗೆ ದೇಹ ಬಿಟ್ಟು ಹೋಗಿದ್ದಾನೆ, ಹೀಗೆ ತಿಳ್ಕೊಳ್ತಾರೆ. ನಿಜವಾಗಿ ಯಾವ ದೇಹದಿಂದ ಭಗವಂತ 18 ಅಧ್ಯಾಯ ಭಗವದ್ಗೀತೆಯನ್ನು ಉಪದೇಶ ಮಾಡಿದ, ಯಾವ ಅಧ್ಯಾಯ, ಆ ದೇಹ ಬಿಡುವಂತಹ ದೇಹವೇ ಅಲ್ಲ. ಹಾಗಾದ್ರೆ ಬಿಟ್ಟ ಅಂದ್ರೇನು? ಬಿಟ್ಟ ಅಂದರೆ ಭೂಮಿ ಬಿಟ್ಟ ಅಂತ ತಿಳ್ಕೊಳ್ಬೇಕೇ ವಿನಃ ದೇಹ ಬಿಟ್ಟ ಅಂತ ತಿಳ್ಕೊಳ್ಬಾರ್ದು. ನಾವು ಭೂಮಿ ಬಿಡುವಾಗ, ನಾವು ನೀವೆಲ್ಲ ಈ ಭೂಮಿ ಬಿಡುವಾಗ ಭೂಮಿಯ ಸಂಬಂಧದ ದೇಹವನ್ನು ಇಲ್ಲಿ ಇಟ್ಟು ಈ ಭೂಮಿ ಬಿಟ್ಟು ಹೋಗಬೇಕು, ಬಿಟ್ಟು ಹೋಗಬೇಕು. ಈ ದೇಹ ಇಡಬೇಕು, ಬಿಡಬೇಕು. ಭೂಮಿ ಬಿಡಬೇಕು, ದೇಹ ಇಲ್ಲೇ ಇಡಬೇಕು. ದೇಹ ಇಟ್ಟು ಬಿಟ್ಟು ಹೋಗಬೇಕು. ದೇವರು ದೇಹ ಇಟ್ಟದ್ದಲ್ಲ, ಭೂಮಿ ಬಿಟ್ಟದ್ದು. ಭೂಮಿ ಬಿಟ್ಟು ದೇಹ ಸಮೇತವಾಗಿ ಹೋದದ್ದು. ಹಾಗಾದರೆ ಹುಟ್ಟಿದ ದೇವರಿಗೆ ಹುಟ್ಟಂತ ತಿಳ್ಕೊಳ್ಬೇಕು. ಹಾಗೆ ಭಗವಂತನ ಬಗ್ಗೆ ಯಥಾರ್ಥವಾದ ಜ್ಞಾನವನ್ನು ಪಡೆದಾಗ ಮಾತ್ರ ಅವನು ಮಾಡುವಂಥ ಎಲ್ಲ ಕರ್ಮಗಳು ಸಾರ್ಥಕ್ಯತೆಯನ್ನು ಪಡೆಯುತ್ತೆ. ಹಾಗಾದರೆ ಒಂದು ಕರ್ಮ ಸಾರ್ಥಕ ಆಗಬೇಕಾದರೆ ಅದಕ್ಕೆ ಕಾರಣವಾದದ್ದು ಭಗವಂತನ ಯಥಾರ್ಥವಾದ ಜ್ಞಾನ. ಒಂದು ಕರ್ಮ ಹಾಳಾಗಲಿಕ್ಕೆ ಕಾರಣವಾದದ್ದು ಅವರ ತತ್ವಜ್ಞಾನ ತಪ್ಪು ತಿಳುವಳಿಕೆ ಆಗಿದ್ದರೆ, ಭಗವಂತನ ಬಗ್ಗೆ ಅಯಥಾರ್ಥ ಜ್ಞಾನವನ್ನು ಪಡೆದಿದ್ದ ಅಂತಾದರೆ ಅವನಿಗೇನು ಪ್ರಯೋಜನ ಇಲ್ಲ. ಅವನ ಮನಸ್ಸು ದ್ವೇಷದಿಂದ ಪೂರ್ಣ ಆಗುತ್ತೆ. ಇದಕ್ಕೆ ಕಾರಣ ವಿವೇಕವನ್ನು ಹಾಳು ಮಾಡುವಂತಹ ರಾಕ್ಷಸ ಅಥವಾ ಆಸುರಿ ಸ್ವಭಾವವನ್ನು ಅವರು ಹೊಂದಿರ್ತಾರೆ. ಇಂತಹ ಆಸುರಿ ಸ್ವಭಾವವನ್ನು ಯಾರು ಅವರು ಯಾವ ಕಾರಣಕ್ಕೂ ಏನೇ ಮಾಡಿದ್ರೂ ಕೂಡ ನನ್ನನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾ ಭಜಂತ್ಯನನ್ಯ ಮನಸೋ ಭೂತ್ವಾ ಭೂತಾದಿಮವಿಜ್ಞಾತ್ವಾ ಭೂತಾದಿಮವ್ಯಯಂ. ಯಾರಿಗೆ ಸದ್ಬುದ್ಧಿ ಇದೆ, ಸಾತ್ವಿಕವಾದ ಪ್ರಕೃತಿಯನ್ನು ಅವಲಂಬಿಸಿರ್ತಾರೆ, ಸತ್ವಗುಣ ಭೂಯಿಷ್ಠರಾಗಿರ್ತಾರೆ, ನನ್ನ ಬಗ್ಗೆ ಯಥಾರ್ಥವಾದ ಜ್ಞಾನವನ್ನು ಪಡೆದಿರ್ತಾರೆ, ಅವರು ನನ್ನನ್ನು ಅನನ್ಯ ಮನಸ್ಕರಾಗಿ ಇನ್ನೊಂದು ಕಡೆ ತಮ್ಮ ಮನಸ್ಸನ್ನು ಹರಿಬಿಡದೆ ಚತುರ್ವಿಧ ನಾಶರಹಿತನಾದವ ನಾನು ಅಂತ ಹೇಳಿ ಅನನ್ಯವಾದ ಭಕ್ತಿಯಿಂದ ನನ್ನ ಭಜನೆ ಮಾಡ್ತಾರೆ. ಬೇರೆ ಮಾರ್ಗದಿಂದ ಮಾಡೋಲ್ಲ. ಇಲ್ಲ, ಭಗವಂತನ ಸ್ಮರಣೆ ಮಾಡಬೇಕಾದ್ರೆ ದೇವರ ಸ್ಮರಣೆ ಮುಖ್ಯ. ಆ ಸ್ಮರಣೆಯ ಹಿನ್ನೆಲೆಯಲ್ಲಿ ಜ್ಞಾನ ಏನು ಬೇಕಿಲ್ಲ, ಭಕ್ತಿ ಏನು ಬೇಕಿಲ್ಲ. ದ್ವೇಷಾದಿಗಳಿಂದಲೂ ಭಗವಂತನನ್ನು ಹೊಂದಲಿಕ್ಕೆ ಸಾಧ್ಯ ಅಂತ ಕಾಣುತ್ತೆ. ಯಾಕಂದರೆ ಭಾಗವತದಲ್ಲಿ ಸಪ್ತಮ ಸ್ಕಂದ ಬರುವಾಗ ಒಬ್ಬೊಬ್ಬರು ಒಂದೊಂದು ಬಗೆಯಿಂದ ಭಗವಂತನನ್ನು ಹೊಂದಿದ್ದಾರೆ ಅಂತ ಹೇಳುವಾಗ ಭಯಾತ್ ಕಂಸಃ ದ್ವೇಷಾತ್ ಚೈದ್ಯಾದಯೋಂದ್ರುಪಾಹ ಅಂತ ಹೀಗೆಲ್ಲ ಬರುತ್ತೆ. ಆದರೆ ನಿಜವಾಗಿ ಭಯದಿಂದಲಾಗಲಿ ದ್ವೇಷದಿಂದಾಗಲಿ ಯಾವುದರಿಂದಲೂ ಭಕ್ತಿ ಒಂದು ಬಿಟ್ಟು ನಾಣ್ಯ ಪಂಥಾಯನಾಯ ವಿದ್ಯತೆ, ಇದೇ ದಾರಿ. ಭಕ್ತಿಯಾ ಮುಕ್ತಿ. ಭಕ್ತಿ ಬಿಟ್ಟು ಬೇರೆ ಯಾವ ದಾರಿಯಿಂದಲೂ ಕೂಡ ಭಗವಂತನನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಸಂಬಂಧ, ಈ ದ್ವೇಷ, ಈ ಭಯ ಇವೆಲ್ಲ ಹೇಳಿದ್ದಾರಲ್ಲ, ಇದೆಲ್ಲ ಏನರ್ಥ? ನಿಜವಾಗಿಯೂ ಅವರೆಲ್ಲ ಭಕ್ತರೇ. ಅವರು ದ್ವೇಷದಿಂದ ಭಕ್ತಿ ಮಾಡಿದರು ಅಂದರೆ ಅದರ ಅರ್ಥ ಅವರ ಭಕ್ತಿಯಲ್ಲಿ ದ್ವೇಷ ಅನ್ನುವ ದೋಷ ಬೆರೆತಿತ್ತು. ನೀವು ನಿಮ್ಮ ಬಂಗಾರವನ್ನು ಅಕ್ಕಸಾಲಿಗನಿಗೆ ಕೊಟ್ಟಾಗ ಅದರೊಳಗೆ ಬೆರೆತಂತಹ ಬೇರೆ ಲೋಹವನ್ನು ಬೇರೆ ಮಾಡಿ ಕೇವಲ ಬಂಗಾರವನ್ನು ಪ್ಯೂರಿಟಿ ಟಚ್ ಇಷ್ಟೇ ಇರೋದು ಅಂತ ಹೇಗೆ ತಗೊಳ್ತಾನೋ, ನೀವು ಕೊಡುವಾಗ 20 ಗ್ರಾಮ್ ಕೊಟ್ಟಿದ್ದರೂ ಅವನು ಹೇಳ್ತಾನೆ ಇದು 17 ಗ್ರಾಮ್, 3 ಗ್ರಾಮ್ ಇದರಲ್ಲಿ ಬೇಡದ್ದಿದೆ ತೆಗೆದು ಬಿಡ್ತೀನಿ ಅಂತಾನೆ. ಹಾಗೆ ಭಗವಂತನಲ್ಲಿ ಛೇದಿಯ ರಾಜನ ಶಿಶುಪಾಲ ದ್ವೇಷ ಮಾಡಿದ್ದಂತೆ ಕಂಡರೂ ಅವನ ಭಕ್ತಿಯಲ್ಲಿ ಬೆರೆತಂತಹ ದ್ವೇಷ ಭಾಗವನ್ನು ಬಿಟ್ಟು ಭಗವಂತ
ಕೇವಲ ಭಕ್ತಿಯನ್ನು ಸ್ವೀಕಾರ ಮಾಡಿದ್ದಾನೆ. ಇದು ಭಗವಂತನ ಕಾರುಣ್ಯ ಅಂತ ತಿಳಿಲಿಕ್ಕೋಸ್ಕರ ತಿಳಿಸಿದ್ದೇ ವಿನಃ ಕೇವಲ ದ್ವೇಷದಿಂದ ಭಗವಂತನನ್ನು, ಕೇವಲ ವೈರತ್ವದಿಂದ ಭಗವಂತನನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ದಾಸರಾಯರು ವರ್ಣನೆ ಮಾಡ್ತಾರೆ, ಗೋಪ ಗುರುವಿನ ಮಡದಿ ಭೃಗು ನಗ ಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳೆಣಿಸಿದನೆ ಕರುಣಾ ಸಮುದ್ರ ಹರಿ. ಕೆಟ್ಟ ಮಾತುಗಳನದೆ ಚೈದ್ಯನ ಪೊಟ್ಟೆಯೊಳಗಿಂಬಿಟ್ಟ ಬಾಣದೊಳಿಟ್ಟ ಭೀಷ್ಮನ ಅವಗುಣಗಳೆಣಿಸಿದನೆ. ಗೋಪ, ಗುರುವಿನ ಮಡದಿ, ಭೃಗು, ನಗಚಾಪ ಇವರು ಮೊದಲಾದವರು ಮಾಡಿದ ಮಹಾಪರಾಧ. ಭಗವಂತ ಇಷ್ಟು ಅಪರಾಧಗಳಿದ್ರೂ ಅದನ್ನು ನೋಡದೆ ಅವರಿಗೆ ಅನುಗ್ರಹ ಮಾಡ್ತಾ ಇದ್ದಾನೆ. ಆದ್ದರಿಂದ ಭಗವಂತನ ಬಗ್ಗೆ ನಾವೇ ತಿಳಿಯುವಾಗ ಸರಿಯಾಗಿ ತಿಳ್ಕೊಳ್ಬೇಕು. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ತುಂಬ ಜನ ಯಾರು ನನ್ನನ್ನು ಸತತವಾಗಿ ನಾಮ ಸಂಕೀರ್ತನೆ ಮಾಡ್ತಾ ಇರ್ತಾರೆ, ಭಗವಂತನನ್ನು ಹೊಂದಲಿಕ್ಕೋಸ್ಕರವಾಗಿ ಇದು ದೊಡ್ಡ ಉಪಾಯ ಅಂತ ತಿಳಿದು ಯಾವಾಗಲೂ ಭಗವಂತನನ್ನೇ ಹರೇ ರಾಮ ಕೃಷ್ಣ ಇತ್ಯಾದಿ ಆ ಭಗವನ್ನಾಮವನ್ನು ಸಂಕೀರ್ತನೆ ಮಾಡ್ತಾ ಮಾಡುವ ಎಲ್ಲ ಕರ್ಮಗಳನ್ನು ಕೂಡ ಪೂಜಾರು ಮಾಡ್ತಾ ಇರ್ತಾರೆ. ದೃಢವಾದ ವ್ರತಗಳನ್ನು ಮಾಡ್ತಾರೆ. ನನ್ನ ಪ್ರೀತಿಗೋಸ್ಕರವಾಗಿ ಉಪವಾಸ ವ್ರತ ಮಾಡ್ತಾರೆ, ಚಾತುರ್ಮಾಸ್ಯ ಮಾಡ್ತಾರೆ, ಏನೇನೋ ವ್ರತಗಳು ಮಾಡ್ತಾರೆ. ಚಾತುರ್ಮಾಸ್ಯ ಬಂದಾಗಂತೂ ಎಲ್ಲ ಅನೇಕ ವಿಧದ ವ್ರತಗಳು. ಇದೆಲ್ಲ ಒಂದೇ ಉದ್ದೇಶ ಇರುತ್ತೆ, ಭಗವಂತ ಪ್ರೀತನಾಗಲಿ ಅಂತ. ಆ ಮಾಡುವಾಗೆಲ್ಲ ನನ್ನಲ್ಲೇ ಮನಸ್ಸಿಟ್ಟು ಕರ್ಮಾಚರಣೆ ಮಾಡ್ತಾರೆ. ನಮಸ್ಕಾರ ಮಾಡುವಾಗ ನನ್ನನ್ನೇ ಭಕ್ತಿಯಿಂದ ಧ್ಯಾನ ಮಾಡ್ತಾ ಇರ್ತಾರೆ. ಅಂತಹವರು ನನ್ನ ಅನುಗ್ರಹವನ್ನು ಸಂಪಾದನೆ ಮಾಡ್ತಾರೆ. ಜ್ಞಾನಯಜ್ಞೇನ ಚಾಪ್ಯನ್ಯೇ ಜಂತೋ ಮಾಮುಪೇ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಭಗವಂತನನ್ನು ಬಗೆ ಬಗೆಯಿಂದ ಜ್ಞಾನಯಜ್ಞೇನ, ಕೆಲವರು ದೇವರ ಆರಾಧನೆ ಹೇಗೆ ಮಾಡ್ತಾರೆ ಅಂದರೆ ಇಲ್ಲ ಓದ್ತಾರೆ, ಇಲ್ಲ ಹೇಳ್ತಾರೆ, ಇಲ್ಲ ಕೇಳ್ತಾರೆ, ಇಲ್ಲ ಇನ್ಯಾರಿಗಾದರೂ ದೇವರ ಬಗ್ಗೆ ಹೇಳ್ತಾರೆ, ಇಲ್ಲ ದೇವರ ಬಗ್ಗೆ ಕೇಳ್ತಾರೆ. ಸ್ವಾಧ್ಯಾಯ ಪ್ರವಚನ ಏವೇತಿ ನಾಕೋ ಮೌದ್ಗಲ್ಯ ತದ್ದಿ ತಪಸ್ತದ್ದಿ ತಪಃ. ಕಲಿಯುಗದಲ್ಲಿ ಇದು ದೊಡ್ಡ ತಪಸ್ಸು. ಭಗವಂತನನ್ನು ಹೊಂದಲಿಕ್ಕೆ, ಭಗವಂತನಲ್ಲಿ ಮನಸ್ಸು ಏಕಾಗ್ರತೆ ಬರಲಿಕ್ಕಿರುವಂಥ ದೊಡ್ಡ ಉಪಾಯ ಅಂದರೆ ನಿರಂತರವಾಗಿ ಅವನ ಬಗ್ಗೆ ಕೇಳೋದು, ಹೇಳೋದು. ಶ್ರವಣ ಮತ್ತು ಮನನಾದಿ ರೂಪವಾದ ಜ್ಞಾನಯಜ್ಞ, ಇದರಿಂದಲೇ ಭಗವಂತನನ್ನು ಉಪಾಸನೆ ಮಾಡ್ತಾ ಇರ್ತಾರೆ. ಅದು ಒಂದು ರೀತಿಯ ಪೂಜೆ. ಇನ್ನೊಂದು, ಸರ್ವತ್ರದಲ್ಲಿ ವ್ಯಾಪ್ತನಾದ ನನ್ನನ್ನು ಅನಂತ ರೂಪ ಇದೆ ಭಗವಂತನಿಗೆ. ತದಾಕಾರನಾಗಿ, ತದ್ಭಿನ್ನನಾಗಿ, ತದ್ವಾಚ್ಯನಾಗಿ ಭಗವಂತನೇ ಎಲ್ಲ ಕಡೆ ಇದ್ದಾನೆ. ನನ್ನನ್ನು ಸರ್ವೋತ್ತಮ ಅಂತ ತಿಳಿದಿರ್ತಾರೆ, ಸರ್ವದಿಂದಲೂ ವಿಲಕ್ಷಣ ಅಂತ ತಿಳಿದಿರ್ತಾರೆ. ನಾನಾ ವರ್ಣಗಳು ಭಾಗವತ ಏಕಾದಶ ಸ್ಕಂದದಲ್ಲಿ ಬರುತ್ತೆ. ಕೃತಯುಗದಲ್ಲಿ ದೇವರ ಬಣ್ಣ ಬೇರೆ ಅಂತೆ, ಆ ಉಪಾಸನೆ ಮಾಡ್ತಾರೆ. ತ್ರೇತಾಯುಗದಲ್ಲಿ ಬೇರೆ, ದ್ವಾಪರದಲ್ಲಿ ಬೇರೆ, ಕಲಿಯುಗದಲ್ಲಿ ಬೇರೆ, ಹೀಗೆ ನಾನಾ ವರ್ಣ. ಶುಕ್ಲವರ್ಣ, ರಕ್ತವರ್ಣ, ಕೃಷ್ಣವರ್ಣ. ಕಲಿಯುಗದಲ್ಲಿ ಕಪ್ಪು ಬಣ್ಣದ ಆ ನೀಲಮೇಘಶ್ಯಾಮ ಉಪಾಸನೆಗೆ ಯೋಗ್ಯವಾದ ಆ ಭಗವಂತನ ಬಣ್ಣ ಅಂತೆ. ಇದನ್ನು ತಿಳಿತಾರೆ ಕೆಲವರು. ನಾನಾ ವರ್ಣ, ನಾನಾ ರೂಪ. ಪರಮಾತ್ಮನೇ ಸತತಮೇಕ ರೂಪಿಣೇ ಏಕತ್ವೇನ. ಯಾವುದೇ ರೂಪ ಮಾಡಿದ್ರೂ ಅವನೇ ಇವನು ಅಂತ ಉಪಾಸನೆ ಮಾಡ್ತಾರೆ. ಕೃಷ್ಣನ ಹತ್ರ ಬಂದಾಗ ಇವನೇ ನರಸಿಂಹ, ಇವನೇ ಪರಶುರಾಮ, ಇವನೇ ತಿರುಪತಿಯಲ್ಲಿ ವಾಸ ಮಾಡುವ ತಿಮ್ಮಪ್ಪ, ಇವನೇ ಪಂಡ್ರಾಪುರದ ವಿಠ್ಠಲ, ಎಲ್ಲ ಇವನೇ. ಎಲ್ಲೆಡೆಯಲ್ಲಿರುವ ಭಗವಂತನ ರೂಪವು ಒಂದೇ ಅದು. ಹೀಗೆ ಏಕತ್ವೇನ ಪೃಥಕ್ತ್ವೇನ, ಒಂದೇ ಆದರೂ ಅವತಾರದಲ್ಲಿ ವಿಶೇಷ ಇದೆ. ರಾಮಾವತಾರದಲ್ಲಿ ಒಂದು, ಕೃಷ್ಣಾವತಾರದಲ್ಲಿ ಒಂಥರ, ಪರಶುರಾಮ ಅವತಾರದಲ್ಲಿ ಒಂಥರ. ಅವತಾರ ಭೇದದಲ್ಲಿ ವಿಶೇಷವೂ ಇದೆ. ಅದನ್ನು ತಿಳಿದು ಉಪಾಸನೆ ಮಾಡ್ತಾರೆ.